ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ LBAದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲ್ಯಾಂಕನ ಅಧ್ಯಾಯ 14 ಆರ್ಥಿಕ ರಚನೆ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಉತ್ತರಗಳನ್ನ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ 14 ಆರ್ಥಿಕ ರಚನೆ. ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಕೇಳಿರುವಂತದ್ದು. ಮೊದಲ ಪ್ರಶ್ನೆ, ಅರ್ಥವ್ಯವಸ್ಥೆಯ 3 ಪ್ರಮುಖ ವಲಯಗಳೆಂದರೆ? 3 ಪ್ರಮುಖ ವಲಯಗಳನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು. ನಾವು ನೇರವಾಗಿ ಉತ್ತರವನ್ನ ನೋಡ್ಕೊಂಡು ಬರೋಣ. ಕೃಷಿ, ಕೈಗಾರಿಕೆ, ಸೇವಾ ವಲಯಗಳು ಆಗಿರುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ರೂಢಿಯಲ್ಲಿದ್ದ ಪದ್ಧತಿ ಎಂದರೆ ಡ್ಯಾಶ್ ಅಂತ ಹೇಳಿ ಕೇಳಿರುವಂತದ್ದು. ಪ್ರಾಚೀನ ಭಾರತದಲ್ಲಿ ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು. ಮೂರನೇ ಪ್ರಶ್ನೆ, ಕೃಷಿ ಆಧಾರಿತ ಅರ್ಥವ್ಯವಸ್ಥೆಯು ಕೈಗಾರಿಕಾ ಆಧಾರಿತ ಅರ್ಥವ್ಯವಸ್ಥೆಯಾಗಿ ಪರಿವರ್ತನೆಯಾಗಲು ಪ್ರಮುಖ ಕಾರಣವೆಂದರೆ? ಪ್ರಮುಖ ಕಾರಣ ಕೈಗಾರಿಕಾ ಕ್ರಾಂತಿಯಾಗಿರುವುದು. ನಾಲ್ಕನೇ ಪ್ರಶ್ನೆ, ಆರ್ಥಿಕ ರಚನೆಯು ಪರಿವರ್ತನೆಯಾಗಲು ಪ್ರಭಾವಿಸಿದ ಪ್ರಮುಖ ಅಂಶವೆಂದರೆ? ತಂತ್ರಜ್ಞಾನದ ಬದಲಾವಣೆಗಳು ಆಗಿರುವಂತದ್ದಾಗಿದೆ. ಇನ್ನು ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತಿರುವ ವಲಯವೆಂದರೆ? ಸೇವಾ ವಲಯ ನೀಡ್ತಾ ಇರುವಂತದ್ದಾಗಿದೆ. ಇನ್ನು ಆರನೇ ಪ್ರಶ್ನೆ, ಭಾರತದ ಕೃಷಿ ವಾಣಿಜ್ಯೀಕರಣಗೊಳ್ಳಲು ಪ್ರಮುಖ ಕಾರಣವೆಂದರೆ? ಕೃಷಿಕರು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದ್ದು ಕಾರಣ ಆಗಿರುವಂಥದ್ದು. ಇನ್ನು ಏಳನೇ ಪ್ರಶ್ನೆ, ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯ ಪ್ರಮುಖ ಮೂಲಗಳೆಂದರೆ? ಗೃಹ ಘಟಕ ಮತ್ತು ಉದ್ಯಮ ಘಟಕಗಳು. ಎಂಟನೇ ಪ್ರಶ್ನೆ, ಸ್ವತಂತ್ರ ಪೂರ್ವ ಭಾರತದ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣವೆಂದರೆ? ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಆಗಿರುವುದು. ಇನ್ನು ಒಂಬತ್ತನೇ ಪ್ರಶ್ನೆ, ಭಾರತದ ಆಧುನಿಕ ಕೃಷಿ ವ್ಯವಸ್ಥೆಯಲ್ಲಿ ಕಂಡುಬರುವ ನಕಾರಾತ್ಮಕ ಅಂಶವೆಂದರೆ? ಪರಿಸರ ಮಾಲಿನ್ಯ ಮತ್ತು ಮಣ್ಣಿನ ಸವೆತ. ಹತ್ತನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಪಾದನಾಂಗವಲ್ಲ ಅಂತ ಕೇಳಿರುವಂಥದ್ದು. ತೆರಿಗೆಯು ಉತ್ಪಾದನಾಂಗ ಅಲ್ಲ. ಇನ್ನು 11ನೇ ಪ್ರಶ್ನೆ, ಕೃಷಿಯ ವಲಯದ ಕಾರ್ಮಿಕರು ಕೈಗಾರಿಕಾ ವಲಯಕ್ಕೆ ವರ್ಗಾವಣೆಯಾಗಲು ಪ್ರಮುಖ ತಡೆ ಎಂದರೆ? ಕೌಶಲ್ಯ ಮತ್ತು ತರಬೇತಿಯ ಕೊರತೆಯಾಗಿರುವುದು. 12ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿ ಮೊದಲು ಆರಂಭವಾದ ದೇಶ ಬ್ರಿಟನ್ ಆಗಿರುವುದು. ಇನ್ನು 13ನೇ ಪ್ರಶ್ನೆ, ವಾಣಿಜ್ಯ ಬೆಳೆಗೆ ಉದಾಹರಣೆ ಎಂದರೆ? ಕಬ್ಬು ಇವುಗಳಲ್ಲಿ ಉದಾಹರಣೆ ಆಗಿರುವಂತದ್ದು. ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು. 14ನೇ ಪ್ರಶ್ನೆ, ಆರ್ಥಿಕ ರಚನೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳಿರುವಂತದ್ದು. ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಲ್ಲಿ ಉತ್ಪಾದನೆ, ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದ ಬಳಕೆ ಮುಂತಾದವುಗಳ ಬದಲಾವಣೆಯನ್ನು ಆರ್ಥಿಕ ರಚನೆ ಎನ್ನುವರು. ಇನ್ನು 15ನೇ ಪ್ರಶ್ನೆ, ಅರ್ಥವ್ಯವಸ್ಥೆಯ 3 ವಲಯಗಳು ಯಾವುವು ಅಂತ ಕೇಳಿರುವಂತದ್ದು. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಆಗಿರುವಂತದ್ದು. ಇನ್ನು 16ನೇ ಪ್ರಶ್ನೆ, ಪ್ರಾಚೀನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣ ಯಾವುದು? ಕೃಷಿಯ ಪ್ರಾಧಾನ್ಯತೆ. ಇನ್ನು 17ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು ಅಂತ ಹೇಳಿದಾಗ ಬಂಡವಾಳಶಾಹಿ ವರ್ಗ ಉದಯವಾಗಿರುವಂತದ್ದು. ಇನ್ನು 18ನೇ ಪ್ರಶ್ನೆ, ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು ಅಂತ ಕೇಳಿರುವಂತದ್ದು. ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದ ಸ್ಥಿತಿಯನ್ನು ಸ್ಥಿರಾತ್ಮಕ ವ್ಯವಸ್ಥೆ ಎನ್ನುವರು. 19ನೇ ಪ್ರಶ್ನೆ, 1991ರ ನೂತನ ಆರ್ಥಿಕ ನೀತಿಯ 3 ಪ್ರಮುಖ ಅಂಶಗಳಾವು ಅಂತ ಹೇಳಿದಾಗ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ. 20ನೇ ಪ್ರಶ್ನೆ, ಸಾವಯವ ಬೇಸಾಯ ಎಂದರೇನು? ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶಕಗಳ ಬಳಕೆಯ ಪರಿಸರ ಸ್ನೇಹಿ ಬೇಸಾಯ. ಇನ್ನು 21ನೇ ಪ್ರಶ್ನೆ, ಜೀವನಾಧಾರ ಬೇಸಾಯದ ಅರ್ಥ ಬರೆಯಿರಿ ಅಂತ ಕೇಳಿರುವುದು. ಕೃಷಿಕರ ತಮಗೆ ಅಗತ್ಯಕ್ಕೆ ತಕ್ಕಂತ ಆಹಾರವನ್ನು ಬೆಳೆಯುವ ಬೇಸಾಯ. 22ನೇ ಪ್ರಶ್ನೆ, ಆದಾಯದ ಮೂಲಗಳು ಯಾವುವು? ಗೃಹ ಘಟಕ ಮತ್ತು ಉದ್ಯಮ ಘಟಕಗಳು. 23ನೇ ಪ್ರಶ್ನೆ, ಉದ್ಯೋಗದ ಮೂಲಗಳನ್ನು ಹೆಸರಿಸಿ. ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳು. 3ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 24ನೇ ಪ್ರಶ್ನೆ, ಆರ್ಥಿಕ ರಚನೆಯು ಯಾವ ಯಾವ ವಲಯಗಳ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ? ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆ, ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದ ಬಳಕೆ, ಜೀವನ ವಿಧಾನಗಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಒಳಗೊಂಡಿದೆ. 25ನೇ ಪ್ರಶ್ನೆ, ಬಂಡವಾಳ ವರ್ಗ ಹೇಗೆ ಉದಯವಾಯಿತು? ಭೂ ಮಾಲೀಕರಾಗಿದ್ದ ಉಳಿಗಮಾನ್ಯ ಪದ್ಧತಿಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಲ್ಲಿ ಬಂಡವಾಳವಾಗಿ ಉಳಿದರು. ಹೀಗೆ ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿ ಬಂಡವಾಳ ವರ್ಗದ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ಇನ್ನು 26ನೇ ಪ್ರಶ್ನೆ, ಭಾರತ ಕೃಷಿಯಲ್ಲಿ ಕಂಡು ಬಂದ ವಾಣಿಜ್ಯೀಕರಣದ ಅಂಶಗಳನ್ನು ಬರೆಯಿರಿ. ಭಾರತೀಯ ರೈತರು ಜೀವನಾಧಾರ ಬೇಸಾಯದಿಂದ ಮಾರುಕಟ್ಟೆಗಾಗಿ ಬೆಳೆಗಳನ್ನು ಬೆಳೆಯಲು ಮುಂದಾದರು. ವಾಣಿಜ್ಯ ಬೆಳೆಗಳಾದ ಹತ್ತಿ, ಕಬ್ಬು, ಸೆಣಬು ಮತ್ತು ಸಾಂಬಾರು ಪದಾರ್ಥಗಳು ಪ್ರಾಮುಖ್ಯತೆ ಪಡೆದವು. ಕೃಷಿ ಆಧಾರಿತ ಕೈಗಾರಿಕೆಗಳಿಂದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಮುಂದಾದರು. ಇನ್ನು 27ನೇ ಪ್ರಶ್ನೆ, ಆಧುನಿಕತೆ ಭಾರತದ ಕೃಷಿಯ ಮೇಲೆ ಬೀರಿದ ಪ್ರಭಾವವೇನು?
ಅಧಿಕ ಇಳುವರಿ ಬೀಜಗಳು, ಯಾಂತ್ರಿಕ ಬೇಸಾಯ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಮತ್ತು ಕೀಟನಾಶಕಗಳ ಬಳಕೆ, ತಳಿ ತಂತ್ರಜ್ಞಾನ ಮತ್ತು ನೀರಾವರಿ ಬಳಕೆ, ಮಾರುಕಟ್ಟೆ ಸುಧಾರಣೆ. ಇನ್ನು 4ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 28ನೇ ಪ್ರಶ್ನೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಹೊಂದಿರಲು ಕಾರಣಗಳೇನು ಅಂತ ಕೇಳಿರುವುದು. ಬ್ರಿಟಿಷರ ಆಡಳಿತದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಾಗಿರಲು ಕಾರಣಗಳು: ಬ್ರಿಟಿಷರ ದೀರ್ಘಕಾಲದ ಆರ್ಥಿಕ ಶೋಷಣೆಯಿಂದಾಗಿ ಬಡ ರಾಷ್ಟ್ರ, ಪೌಷ್ಟಿಕ ಆಹಾರದ ಕೊರತೆ ಮತ್ತು ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದಾಗಿ ಮರಣ ಪ್ರಮಾಣ ಹೆಚ್ಚಳ, ಬಡತನದಿಂದಾಗಿ ಬಂಡವಾಳದ ಕೊರತೆ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಪುರಾತನ ಉತ್ಪಾದನಾ ವಿಧಾನಗಳ ಬಳಕೆ ಮುಂತಾದವು. ಇನ್ನು 29ನೇ ಪ್ರಶ್ನೆ, ಭಾರತದ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಕಂಡುಬರುವ ನಕಾರಾತ್ಮಕ ಅಂಶಗಳು ಯಾವುವು? ಅತಿಯಾದ ರಾಸಾಯನಿಕ ಗೊಬ್ಬರಗಳ ಮತ್ತು ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯ, ಭೂ ಸವಕಳಿಯ ಹೆಚ್ಚಳದಿಂದ ಫಲವತ್ತಾದ ಭೂಮಿ ನಾಶ, ಯಥೇಚ್ಛ ನೀರು ಬಳಸಿದ್ದರಿಂದ ಅಂತರ್ಜಲದ ಕುಸಿತ, ಅತಿ ಹೆಚ್ಚಿನ ಕ್ರಿಮಿನಾಶಕಗಳ ಬಳಕೆಯಿಂದ ನೀರಿನ ಮೂಲಗಳ ಕಲುಷಿತ, ಕೃಷಿ ಉತ್ಪಾದಕತೆಯ ಕುಸಿತ. ಇನ್ನು 30ನೇ ಪ್ರಶ್ನೆ, ಪುರಾತನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಕೇಳುವುದು. ಪುರಾತನ ಅರ್ಥವ್ಯವಸ್ಥೆಯು ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿದ್ದು ಬಹುತೇಕ ಜನರ ಕೃಷಿಯನ್ನು ಅವಲಂಬಿಸಿತು. ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು. ಜೀವನ ಆಧಾರ ಕೃಷಿಯಲ್ಲಿ ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನು ಅಷ್ಟೇ ಬೆಳೆಯುತ್ತಿದ್ದರು. ಜನರ ಬಯಕೆಗಳು ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು. ಶ್ರಮ ವಿಭಜನೆ ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ. ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು. ಇನ್ನು 5ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 31ನೇ ಪ್ರಶ್ನೆ, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆ ಇರುವ ವ್ಯತ್ಯಾಸಗಳು. ಸ್ಥಿರಾತ್ಮಕ ಎಂಬ ಪದವು ಗ್ರೀಕ್ ನ ಸ್ಟ್ಯಾಟಿಕ್ ಎಂಬ ಪದದಿಂದ ಬಂದಿದೆ. ಸ್ಟ್ಯಾಟಿಕ್ ಎಂದರೆ ಸ್ಥಿರವಾಗಿ ನಿಲ್ಲು ಎಂದರ್ಥ. ಅರ್ಥವ್ಯವಸ್ಥೆಯಲ್ಲಿ ಇದು ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚಿಸುತ್ತದೆ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯು ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಅರ್ಥವ್ಯವಸ್ಥೆಯ ಮೂಲ ಅಂಶಗಳು ಬದಲಾಗದೆ ಸ್ಥಿರವಾಗಿರುತ್ತವೆ. ಆರ್ಥಿಕ ಬೆಳವಣಿಗೆಯು ಕುಂಠಿತವಾಗಿರುತ್ತದೆ. ಇನ್ನು ಚಲನಾತ್ಮಕ ಎಂಬ ಪದವು ಗ್ರೀಕ್ ನ ಡೈನಾಮಿಕ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ. ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನು ಸೂಚಿಸುತ್ತದೆ. ಕಾಲದಿಂದ ಕಾಲಕ್ಕೆ ಅರ್ಥವ್ಯವಸ್ಥೆಯಲ್ಲಿ ಆಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ವಿಶ್ಲೇಷಿಸುತ್ತದೆ. ಅರ್ಥವ್ಯವಸ್ಥೆಯ ಮೂಲಾಂಶಗಳು ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಆರ್ಥಿಕ ಬೆಳವಣಿಗೆ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬದಲಾಗುತ್ತದೆ. ಇನ್ನು 32ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತವು ಚಲನಾತ್ಮಕ ಅರ್ಥವ್ಯವಸ್ಥೆಯಾಗಿ ಬದಲಾವಣೆಯಾಗಲು ಕಾರಣಗಳೇನು ಅಂತ ಕೇಳಿದ್ರು. ಆರೋಗ್ಯ ಸೌಲಭ್ಯಗಳ ವಿಸ್ತರಣೆಯಿಂದ ಮರಣ ಪ್ರಮಾಣ ಕಡಿಮೆ, ಜೀವನಾಯುಷ್ಯ ಹೆಚ್ಚಾಗಿದೆ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಬಂಡವಾಳ ಹೂಡಿಕೆ ಹೆಚ್ಚಳ, ನವೀನ ತಂತ್ರಜ್ಞಾನ ಬಳಕೆಯಿಂದ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಉತ್ಪಾದನಾ ವಿಧಾನ ವೇಗವಾಗಿ ಬದಲಾಗಿದೆ. ಉತ್ಪಾದನೆ ಹೆಚ್ಚಾಗುತ್ತಿದೆ. ಜನರ ಜೀವನ ಮಟ್ಟ ಉತ್ತಮಗೊಳ್ಳುತ್ತಿದೆ. 1991ರ ಹೊಸ ಆರ್ಥಿಕ ನೀತಿಯಿಂದ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಪ್ರಕ್ರಿಯೆಗಳು ಬದಲಾವಣೆಯ ವೇಗವನ್ನು ಹೆಚ್ಚಿಸಿವೆ. ಬಂಡವಾಳ ಪೂರೈಕೆ ಮತ್ತು ಉತ್ಪಾದನೆ ವೇಗ ಹೆಚ್ಚಾಗಿದೆ. ಇನ್ನು 33ನೇ ಪ್ರಶ್ನೆ, ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಹರಿವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು ತೋರಿಸಿ ಅಂತ ಕೇಳಿರುವಂತದ್ದಾಗಿದೆ. ಈ ರೀತಿಯಾಗಿ ಈ ಒಂದು ರೇಖಾಚಿತ್ರವನ್ನು ಬರೆಯಬೇಕಾಗಿರುವಂತದ್ದು. ಇಲ್ಲಿ ಗ್ರಹ ಘಟಕಗಳಿರುವಂತದ್ದು, ಈ ಕಡೆ ಉದ್ಯಮ ಘಟಕಗಳಿರುವಂತದ್ದಾಗಿದೆ. ಈ ಕಡೆ ಗ್ರಹ ಘಟಕದಿಂದ ಉದ್ಯಮ ಘಟಕಕ್ಕೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇನ್ನು ಸರಕುಗಳು ಮತ್ತು ಸೇವೆಗಳು ಉತ್ಪಾದನೆಯಾಗಿ ಗೃಹ ಘಟಕಕ್ಕೆ ಸರಬರಾಜಾಗುವಂತದ್ದಾಗಿರ್ತದೆ. ಇನ್ನು ಉದ್ಯಮ ಘಟಕದಿಂದ ಇಲ್ಲಿ ಗೇಣಿ, ಕೂಲಿ, ಬಂಡವಾಳ, ಲಾಭ ಇರುವಂತದ್ದು. ಇಲ್ಲಿ ತೆರಿಗೆಗಳು ಸರ್ಕಾರಕ್ಕೆ ಬರುವಂತದ್ದಾಗಿರ್ತದೆ. ಈ ರೀತಿಯಾಗಿ ಈ ಒಂದು ಅಂಶವನ್ನ ಗುರುತಿಸಬೇಕಾಗಿರುವಂತದ್ದು. ಸರಳ ಅರ್ಥವ್ಯವಸ್ಥೆಯಲ್ಲಿ ಗೃಹ ಘಟಕ ಮತ್ತು ಉದ್ಯಮ ಘಟಕಗಳು ಪರಸ್ಪರ ಅವಲಂಬಿಸಿರ್ತವೆ. ಗೃಹ ಘಟಕ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳನ್ನ ಉದ್ಯಮ ಘಟಕಕ್ಕೆ ಪೂರೈಸುತ್ತವೆ. ಅದನ್ನು ಉಪಯೋಗಿಸಿಕೊಂಡು ಉದ್ಯಮ ಘಟಕ ಸರಕು ಸೇವೆಗಳನ್ನು ಉತ್ಪಾದಿಸಿ ಅದನ್ನು ಗೃಹ ಘಟಕಗಳಿಗೆ ಪೂರೈಸುತ್ತದೆ. ಗೃಹ ಘಟಕವು ಅದಕ್ಕೆ ಬದಲಾಗಿ ಹಣವನ್ನು ಸಂದಾಯ ಮಾಡುತ್ತದೆ. ಗೃಹ ಘಟಕ ಮತ್ತು ಉದ್ಯಮ ಘಟಕಗಳ ನಡುವೆ ಸರ್ಕಾರವು ಹೊಂದಾಣಿಕೆಯನ್ನು ಸಾಧಿಸಿ ಅವುಗಳಿಂದ ತೆರಿಗೆಗಳನ್ನು ಸಂಗ್ರಹಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ರಕ್ಷಣೆಯನ್ನು ನೀಡುತ್ತದೆ. ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ LBAದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಧನ್ಯವಾದ.